ಏನೇನು ಮಾಡ್ತಾ ಇದೀಯಾ? ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಓ, ಸಂಡೇ ಸ್ಪೆಷಲ್ ಅದೇನಾ ಇವತ್ತು? ನನಗೆ ಬರಲ್ಲ ಚಿಕನ್ ಗ್ರೇವಿ. ಅದೇ ಹೆಂಗೆ ಮಾಡ್ತೀಯ ಅಂತ ನೋಡೋಣ ಅಂತ ಬಂದೆ. ನಾನು ಚಿಕನ್ ಗ್ರೇವಿ ನಾನು ಮಾಡೋದು ನೀನು ತಿಂದ್ಬಿಟ್ರೆ ಚಿಕನ್ ಗ್ರೇವಿನ ಎಲ್ಲ ಕಳೆದೋಗ್ತೀಯ. ಟ್ರೈ ಮಾಡೋಣ? ಹಾಂ, ಬಾ ಟ್ರೈ ಮಾಡೋಣ. ನೋಡ್ಕೊ, ಇವಾಗ ಚಿಕನ್ ಗ್ರೇವಿಗೆ ಏನೇನು ಬೇಕು ಅಂತ ಹೇಳ್ತೀನಿ. 1 ಈರುಳ್ಳಿ, 2 ಬೆಳ್ಳುಳ್ಳಿ ಚಿಕ್ಕದು, ಮತ್ತು ಶುಂಠಿ 1-2 ಇಂಚು, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಮತ್ತು ಒಂದು 5-6 ಹಸಿಮೆಣ್ಸಿಕಾಯಿ, ಒಂದು 1/4 ಭಾಗ ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು, ಮತ್ತು ಸ್ವಲ್ಪ ಕಾಯಿ. ಅಲ್ಲೇ ಒಗ್ಗರಣೆಗೆ ಪುದೀನ, ಕೊತ್ತಂಬರಿ, ಮತ್ತು ಈರುಳ್ಳಿ, ಟೊಮೊಟೊ, ಒಂಚೂರು ಮಟನ್ ಮಸಾಲ, ಒಂಚೂರು ಚಿಕನ್ ಮಸಾಲ, ಮತ್ತು 800 ಗ್ರಾಮ್ ಚಿಕನ್ ಇದೆ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ತೊಗೊಂಡು ರುಬ್ಬಕ್ಕೆ ಹಾಕ್ಕೋಬೇಕು. ನೋಡು, ಎಲ್ಲ ನೀಟಾಗಿ ನುಣ್ಣಗಾಗೋವರೆಗೂ ರುಬ್ಬಬೇಕು. ಒಂದು ಸ್ವಲ್ಪ ನೀರು ಹಾಕೋ. ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇವಾಗ ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ನೀರು ಬಿಟ್ಟಿರೋಂಗಿದೆ. ಸ್ವಲ್ಪ ಈರುಳ್ಳಿ, ಟೊಮೊಟೊ, ಒಂದು ಚಿಟಿಕೆ ಅರಿಶಿನ. ಯಾವತ್ತೇ ಆಗಲೇಕ ಚಿಕನ್ ಮಾಡುವಾಗ ಒಗ್ಗರಣೆಗೆ ಉಪ್ಪು ಹಾಕೊಂಡ್ಬಿಡ್ಬೇಕು. ಉಪ್ಪು ಹಾಕಿದಾಗ ಏನಾಗುತ್ತೆ ಅಂದರೆ ನೀಟಾಗಿ ಚಿಕನ್ಗೆಲ್ಲ ಉಪ್ಪು ಹಿಡಿಯುತ್ತೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ, ನೋಡ್ಕೊ. ನೀಟಾಗೆಲ್ಲ ನೀರು ತೋರಿಸ್ಬಿಟ್ಟು ಹಾಕು. ನಂಗೆ ಚಿಕನ್ ಅಂಗಡೀಲಿ ಹೋದರೆ ಏನು ತರ್ತೀನಿ ಗೊತ್ತಾ? ನಾನು ಜಾಸ್ತಿ ಕಾಲೇ ತರೋದು. ಕಾಲು ಹಾಕ್ಸ್ಕೊಳ್ತೀನಿ. ನಂಗೆ ಕಾಲು ಅಂದರೆ ತುಂಬ ಇಷ್ಟ. ಆದರೆ ಫಾರಮ್ ಕಾಲಲ್ಲ, ಬೈಲರ್ ಚಿಕನ್ ಕೋಳಿ ಕಾಲು ಅಂದರೆ ನನಗೆ ಇಷ್ಟ. ಫಾರಮ್ ಕೋಳಿ ಕಾಲು ನನಗೆ ಬಿಡ್ಸೋಕ್ಕೆ ಬರೋಲ್ಲ. ಇವಾಗ ಸ್ವಲ್ಪ ಪುದೀನ ಹಾಕೋಣ. ಇವಾಗ ಹಾಕಿದ್ರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಸ್ವಲ್ಪ ಏನಿದು ಕಸ್ತೂರಿ ಮೇಥಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಕಾಣಿಸುತ್ತೆ. ಎಲ್ಲ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇವಾಗ ಹೀಗೆ ಚೆನ್ನಾಗಿ ಡ್ರೈ ಆದರೆ ಚೆನ್ನಾಗಿ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ. ಇವಾಗ ರುಬ್ಬಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗಲೇ ಅರ್ಧ ಬೆಂದೋಗಿದೆ. ಇದು ಒಂದೇ ಒಂದು ಕೂಗು ಅಥವಾ 2 ಕೂಗು ಆದರೆ ಸಾಕು. ಸ್ವಲ್ಪ ನೀರು ಹಾಕ್ತೀನಿ. ಇದು ಸ್ವಲ್ಪ ಗ್ರೇವಿ ಅಲ್ವಾ, ಸ್ವಲ್ಪ ಅನ್ನಕ್ಕೂ ಬೇಕಲ್ವಾ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕಲ್ಲ. ಮಸಾಲ ಹಾಕ್ತಾಯಿದ್ದೀನಿ. ಯಾಕೆ ಗೊತ್ತಾ, ಮಟನ್ ಮಸಾಲ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಸಿಗುತ್ತೆ ಅಕ್ಕ. ಹಾಗಾಗಿ ಮಟನ್ ಮಸಾಲ ಹಾಕ್ತೀನಿ. ಒಂದು ಸ್ವಲ್ಪ ಖಾರ ಕಮ್ಮಿ ಇದೆ ಅಕ್ಕ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊತಾ ಇದ್ದೀನಿ. ನೋಡಬೇಕು ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗುತ್ತಲ್ಲ ನಾವು ಯಾವ್ದು ಬೇಕೋ ಹಾಕೊಳೋದು, ಎಷ್ಟು ಬೇಕೋ ಅಷ್ಟು. ಇವಾಗ ಕುಕ್ಕರ್ ಮುಚ್ತೀನಿ. ಒಂದು ಎರಡು ಕೂಗು ಕೂಗಿದ್ರೆ ಸಾಕು. ವಾವ್,
ನೋಡ್ದಾ ಎಷ್ಟು ಕತ್ತಾಗಿ ಚೆನ್ನಾಗಿದೆ ಬರ್ತೈತೆ ಸ್ಮೆಲ್. ಅಲ್ಲ. ಹ್ಞೂ ಸ್ವಲ್ಪ ನೋಡು ಈ ಥರ ಇದ್ದರೆ ರೈಸ್ಗೆ ಮತ್ತು ಮುದ್ದೆಗೆ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಮಾಡಿದ್ದೀನಿ ಅಷ್ಟೇ ನಾನು. ಅಕ್ಕ, ಚಿಕನ್ ಗ್ರೇವಿ ಮತ್ತು ರೈಸ್ ರೆಡಿಯಾಗಿದೆ. ನನ್ನ ಮಗಳಿಗೆ ಇವಾಗ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತಾಳೆ ಅವಳು. ರೆಡಿನಾ? ನೋಡಿ ಹೇಗಿದೆ ಅಂತ. ಸ್ವಲ್ಪ ಗ್ರೇವಿನ ಇದ್ರ ಮೇಲೆ ಹಾಕೋ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.